ಎಲ್ಲಾದ್ರೂ ಆನೆಸ್ಟ್ ಆಗಿ ರಿವ್ಯೂ ಕೊಟ್ಟಿರೋ ಅಂತವ್ರು ಯಾರಾದ್ರೂ ಇದ್ರೆ ಟಿ.ಡಿ ಅಕಾಡೆಮಿಲಿ ಕಲ್ತಿರೋ ಸ್ಟೂಡೆಂಟ್ಸ್ ಮಾತ್ರ ಆನೆಸ್ಟ್ ರಿವ್ಯೂ ಕೊಡೋದು. ಬೇರೆಯವರೆಲ್ಲ ಏನಪ್ಪಾ ಅಂತಾರೆ, ಏನೋ ಪ್ರೆಸರ್ ಆಗಿ ಅವ್ರು ಹೇಳಿಸ್ಬೋದು, ಬಟ್ ಟಿ.ಡಿ ಅಕಾಡೆಮಿಲಿ ಆನೆಸ್ಟ್ ಆಗಿ ರಿವ್ಯೂಸ್ ಕೊಡ್ತಾರೆ. ಕಾನ್ಫಿಡೆನ್ಸ್ ಬಂತು ಒಂಥರ, ಇಲ್ಲ ಕಲಿಬಹುದು, ದುಡ್ಡು ಮಾಡಬಹುದು. ಇದರಲ್ಲಿ ಝೀರೋ ನಾಲೆಜ್ ಇತ್ತು. ಐ ಹ್ಯಾಡ್ ಲಾಟ್ಸ್ ಆಫ್ ನಾಲೆಜ್. ಇನ್ವೆಸ್ಟ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸು ಬಂದಿದೆ. ಥ್ಯಾಂಕ್ಸ್ ಫಾರ್ ದ ಟಿ.ಡಿ ಅಕಾಡೆಮಿ. ಮಿನಿಮಮ್ ಇನ್ಕಮ್ ಹೇಗೆ ಡಬಲ್ ಮಾಡ್ಬೋದು, ದುರಾಸೆ ಇಲ್ದಂಗೆ ಹೆಂಗೆ ಬದುಕ್ಬೋದು ದುಡ್ಡಲ್ಲಿ ಅನ್ನೋ ಒಂದು ಅವೇರ್ನೆಸ್ ಬಂದಿತ್ತು. ಕ್ಲೀನಾಗಿ ತೀಡಿದ್ದಾರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ. ರಿಯಲಿ ಇದು ಐ ಓಪನಿಂಗ್ ಸೆಷನ್ ಆಗಿದೆ. ಇನ್ನು ತುಂಬ ಕಲ್ತಿದ್ದೀನಿ 3 ಡೇಸು. ನೀವು ಮನೇಲಿ ಇದ್ಕೊಂಡು ಬೇರೆ ಏನೋ ಹೇಳಿದ್ರು ಅಂತ ದುಡ್ಡು ಕಳೋದ್ಕಿಂತ ಇಲ್ಲಿ ಬಂದು ನೀವು ಕಲ್ತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಟಿ.ಡಿ ಅಕಾಡೆಮಿ. ನೀವು ಬಂದು ಒಂದ್ಸರಿ ಅಟೆಂಡ್ ಮಾಡಿ ಕ್ಲಾಸ್ನ ಕಲ್ತ್ಕೊಳ್ಳಿ. ಇಲ್ಲಿ ಬಂದಮೇಲೆ ಒಂದು ವಿಶ್ವಾಸ ಬಂತು, ಧೈರ್ಯ ಬಂತು. ಈ ಟಿ.ಡಿ ಅಕಾಡೆಮಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ನಾನು ಈ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. Most youths should come to this platform and grow as a good traders. ಸೊ ನಿಮಗೆ ಯಾವ ಥರ ಈ 3 days ಕ್ಲಾಸಸ್ ಅನ್ನಿಸ್ತು ಅಂತ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ ಅಂದರೆ, ಶೇರ್ ಮಾರ್ಕೆಟ್ಗೆ ಯಾರೋ ಹೇಳಿದ್ರು ಇನ್ಯಾರೋ ಹೇಳಿದ್ರು ಅಂತ ಬರ್ತಾರೆ, ಇಂಟ್ರಾಡೇ ಹೊಡಿತಾರೆ, ಅದರಲ್ಲಿ ಫೇಲ್ ಆಗ್ತಾರೆ. ನೆಕ್ಸ್ಟು ಆಪ್ಷನ್ಗಳು ಮಾಡೋಕ್ಕೆ ಹೋಗ್ತಾರೆ, ಅದರಲ್ಲಿ ಫೇಲ್ ಆಗ್ತಾರೆ. ಆಪ್ಷನ್ ಆದಮೇಲೆ ಫ್ಯೂಚರ್ಗೆ ಹೋಗ್ತಾರೆ, ಅಲ್ಲೂ ಫೇಲ್ ಆಗ್ತಾರೆ. ಸೊ ಅಲ್ಟಿಮೇಟ್ಲಿ ಏನೋ ಮಾಡಿ ಇನ್ನೇನೋ ಮಾಡಿ ಒಂದು 5 lakhs or 10 lakhs ಕಳ್ಕೊಂಡಾದ್ಮೇಲೆ ಏನಪ್ಪ ಇದು ಲೈಫ್ ಕತ್ಲಾಗ್ತಾ ಇದೆ ಅಂದ್ಬಿಟ್ಟು ಅವಾಗ ಬರ್ತಾರೆ. ಸೊ ನೀವು ಕೊಡೋ ಫೀಡ್ಬ್ಯಾಕಿಂದ ಎಷ್ಟೋ ಜನದ ಲೈಫು ನೀವು ಉಳಿಸ್ತಾ ಇದ್ದೀರಾ. ಬಿಕಾಸ್ ನೀವು ಕೊಡೋ ಫೀಡ್ಬ್ಯಾಕ್ ನೋಡಿ ಅವರು ಬರಬೇಕು ಅಂತ ಅನಿಸ್ಬೋದೇನೋ. ಬಿಕಾಸ್ ಅಲ್ಟಿಮೇಟ್ಲಿ ನಮ್ಮ ಗುರಿನೂ ಒಂದೇ, ನಿಮ್ಮ ಗುರಿನೂ ಒಂದೇ, ದುಡ್ಡು ಮಾಡೋದು. ಆ್ಯಂಡ್ ದುಡ್ಡು ಮಾಡಬೇಕಂದ್ರೆ ಡೆಫಿನೆಟ್ಲಿ ಕಲ್ತ್ರೆ ಮಾತ್ರ ಇಲ್ಲಿ ದುಡ್ಡಿದೆ ಶೇರ್ ಮಾರ್ಕೆಟಲ್ಲಿ. ಮಾಡೋಕ್ಕೋದ್ರೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಮಾಡೋಕ್ಕೋದ್ರೆ ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಕಳ್ಕೊತೀರಾ. ಸೊ ಡೆಫಿನೆಟ್ಲಿ ಹೆಡ್ಜಿಂಗ್ ಅನ್ನೋ ವಿದ್ಯೆ ಇದೆಯಲ್ಲ, ಇದು ತುಂಬ ಸೇಫೆಸ್ಟ್ ವಿದ್ಯೆ. ಈ ವಿದ್ಯೆನ ಯಾರೂ ಹೇಳ್ಕೊಡಲ್ಲ ಇಡೀ ಇಂಡಿಯಾದಲ್ಲಿ. ಮೇ ಬಿ 2 or 3 ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಹೇಳ್ಕೊಡೋದು. ಕರ್ನಾಟಕದಲ್ಲಿ ಯಾರೇ ಹೆಡ್ಜಿಂಗ್ ಹೇಳ್ಕೊಡ್ತಾಯಿದ್ರು ಅದು ನಮ್ಮ ಟಿ.ಡಿ ಅಕಾಡೆಮಿ ಕಾಪಿ ಆರ್ ರೀಮೇಕ್ ಅಷ್ಟೇ. ಕರ್ನಾಟಕದಲ್ಲಿ ಹೆಡ್ಜಿಂಗ್ನ ಸ್ಟಾರ್ಟ್ ಮಾಡಿದ್ದೆ ಟಿ.ಡಿ ಅಕಾಡೆಮಿ ಅಂತ ಹೇಳ್ಬೋದು. ಸೊ ನನ್ನ ಗುರುಗಳು PR ಸುಂದರ್ ಅಂತ. ಸೊ ಅವರು ಮೂಲತಃ ಚೆನ್ನೈನವರು. ಅವ್ರ ಹತ್ರ ನೋಡಿ ನಾನು ಕಲ್ತಿರೋದು ಆಪ್ಷನ್ ಸೆಲ್ಲಿಂಗ್ ಎಲ್ಲ. ಸೊ ಡೆಫಿನೆಟ್ಲಿ ನಿಮ್ಗೆ ಯಾವ ಥರ ಅನಿಸ್ತು ಮಾರ್ಕೆಟ್ ಬಗ್ಗೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದಾ, ಇಲ್ಲ ಗ್ಯಾಮ್ಲಿಂಗಾ, ಇಲ್ಲ ದುಡ್ಡು ನಿಜವಾಗ್ಲೂ ಇದೆಯಾ, ಅದನ್ನು ಹೇಳಿದ್ರೆ ಜನಗಳು ಭಯ ಪಡೆದಿರ. ನಮ್ಮ ಕರ್ನಾಟಕದಲ್ಲಿ ಭಯ ಜಾಸ್ತಿ. ಏನೇ ಮಾಡೋಕ್ಕಾದ್ರು ಭಯ, ಏನಾಗ್ಬಿಡುತ್ತೆ, ಏನೂ ಆಗಲ್ಲ. ಗುಜರಾತ್ನಲ್ಲಿ ಇದೇ ಅವ್ರ ಹೊಟ್ಟೆಪಾಡು, ಶೇರ್ ಮಾರ್ಕೆಟೇ ಗುಜರಾತಿಗಳ ಹೊಟ್ಟೆಪಾಡು. ಬಟ್ ನಮಗಿಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ಏನು ಅನಿಸ್ತು ನೀವು ಹೇಳ್ಬೋದು. ಟಿ.ಡಿ ಅಕಾಡೆಮಿ ಅಂದರೆ ಟಿ ಅಂದರೆ ಟ್ರಸ್ಟ್. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಸಹ ಈ ರೀತಿ ಕೋಚಿಂಗ್ ಕೊಡೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾರ್ಕೆಟಲ್ಲಿ ಯಾರು ಇಂಟ್ರೆಸ್ಟಿಂದ ಕಲಿಬೇಕು ಅಂತ ಟಿ.ಡಿ ಅಕಾಡೆಮಿಗೆ ಬಂದು ಕಲೀರಿ. ಯಾರು ಲಾಸ್ ಮಾಡಿಕೊಂಡು ಬರೋಕ್ಕೆ ಹೋಗ್ಬೇಡಿ. ಫಸ್ಟ್ ಬಂದು ಕಲ್ತ್ಕೊಳ್ಳಿ ಟಿ.ಡಿ ಅಕಾಡೆಮಿಲಿ. ಅವರು ಪ್ರತಿಯೊಂದು ಮನೋಜ್ ಸರು ಪ್ರತಿಯೊಂದು ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗೋ ರೀತಿ ಹೇಳ್ತಾರೆ. ಅಲ್ಲಿರೋ ಮೆಂಟರ್ ಎಲ್ಲರೂ ಸಹ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ದಯವಿಟ್ಟು ಸಹ ಟಿ.ಡಿ ಅಕಾಡೆಮಿಗೆ ಬಂದು ಫಸ್ಟ್ ವಿಸಿಟ್ ಮಾಡಿ. ಅಲ್ಲಿನ ಒಪಿನಿಯನ್ನು ನೀವು ಅಲ್ಲಿನ ಬಂದು ಒಂದು ನೇಚರು ಅವ್ರು ಹೇಳ್ಕೊಡೋ ಅಂಥದ್ದು ಪ್ರತಿಯೊಂದು ಚಾಚು ತಪ್ಪದೆ ಮಾಡಿ ನೀವು ಒಳ್ಳೆ ಲೈಫಲ್ಲಿ ವೆರಿ ಗುಡ್ ಟ್ರೇಡರ್ ಆಗಿ, ಇನ್ವೆಸ್ಟರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಾನು ಶೇರ್ ಮಾರ್ಕೆಟಲ್ಲಿ ಫಸ್ಟ್ ನೆಗೆಟಿವ್ ಫೀಡ್ಬ್ಯಾಕ್ ಇತ್ತು ನನಗೆ. ಎಷ್ಟೊಂದು ಜನ ಕಡೆಯಿಂದ ಎಲ್ಲ ಗ್ಯಾಮ್ಲಿಂಗು ಲಾಸ್ ಮಾಡ್ಕೊತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಇಲ್ಲ, ನಂಗೆ ಇದು ಕಲಿಬೇಕು, ಇದ್ರಲ್ಲಿ ದುಡ್ಡು ಮಾಡ್ಕೊತಾರೆ ಅಂತಲೂ ಒಂದೊಂದು ಕಡೆ ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಟಿ.ಡಿ ಅಕಾಡೆಮಿನಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿ ಯಾವ್ದು ಬೆಸ್ಟು ಅಂತ. ಸೊ ಟಿ.ಡಿ ಅಕಾಡೆಮಿ ಮತ್ತು ರಿವ್ಯೂಸ್ ಎಲ್ಲ ಚೆನ್ನಾಗಿದ್ದಕ್ಕೆ ಇಲ್ಲಿಗೆ ಬಂದೆ. ಆಮೇಲೆ ಇಲ್ಲಿ ಸರ್ ಹೇಳ್ಕೊಡಿದ ಸ್ಟ್ರಾಟಜೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಕಾನ್ಫಿಡೆನ್ಸ್ ಬಂತು ಒಂಥರ, ಇಲ್ಲ ಕಲಿಬೋದು, ದುಡ್ಡು ಮಾಡ್ಬೋದು ಇದರಲ್ಲಿ ಅಂಥೇಳಿ. ಸೊ ಈ ಸ್ಟ್ರಾಟಜೀಸ್ ಎಲ್ಲ ಅಪ್ಲೈ ಮಾಡಿ ಫಸ್ಟು ಬೇಸಿಕ್ಸ್ ಎಲ್ಲ ಮಾಡಿ ಆಮೇಲೆ ಮಾಡಬೇಕು ಅಂತ ನನಗೂ ಕಾನ್ಫಿಡೆನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಟಿ.ಡಿ ಅಕಾಡೆಮಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಅಶ್ವಿನಿ ಅಂತ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ. ಮನೋಜ್ ಸರ್ ಹೇಳ್ಕೊಟ್ಟಿದ್ದಾರೆ. ಇದೊಂಥರ ಸಮುದ್ರದ ಥರ ಈಜೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಬಾವಿಗೆ ಸಮುದ್ರಕ್ಕೆ ಬಿದ್ದ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ಝೀರೋ ನಾಲೆಜ್ ಇತ್ತು. ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಇನ್ ದಿಸ್. ಸೊ ಮೊದಲಿಂದನೂ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಇತ್ತು. ಬಟ್ ನಾಲೆಜ್ ಇಲ್ಲ ಅಂತಂದು ನಾನು ಬ್ಯಾಕಪ್ ಮಾಡ್ತಿದ್ದೆ.
But this TD Academy, it was really very helpful for these 3 days. I had lots of knowledge. ತುಂಬ ನಾಲೆಜ್ ಸಿಕ್ಕಿದೆ ಇದರಲ್ಲಿ. ಸೊ ಮುಂದೆ ಇದರಲ್ಲಿ ನನಗೆ ಇನ್ವೆಸ್ಟ್ ಮಾಡಲಿಕ್ಕೆ ಕಾನ್ಫಿಡೆನ್ಸು ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ದ TD Academy. ಶೇರ್ ಮಾರ್ಕೆಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. 3 ಡೇಸಲ್ಲಿ ತುಂಬ ಥಿಯರಿಯಾಗಿ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಮೊದಲು ಟ್ರೇಡಿಂಗ್ ಮಾಡಿದ್ದೆ, ಬಟ್ ಒಂದು ಸ್ವಲ್ಪ ಲಾಸಸ್ ಎಲ್ಲ ಇನ್ಕರ್ ಮಾಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಕ್ಲಿಯರಾಗಿ ಐಡಿಯಾ ಬಂತು ಮತ್ತು ಇನ್ವೆಸ್ಟ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಇನ್ಮೇಲೆ ನನಗೆ ಏನು ಕಷ್ಟ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಅವೇರ್ನೆಸ್ ಬಂದಿದೆ, ಲೈಕ್ ರಾಂಗ್ ಟ್ರೇಡಿಂಗ್ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಎಲ್ಲರಲ್ಲೂ ಏನೋ ದುಡ್ಡು ಮಾಡ್ಬೋದು ಅನ್ನೋ ಒಂದು ರಾಂಗ್ ಅಸಂಪ್ಷನ್ ಇದೆ. ಬಟ್ ಇಲ್ಲಿಗೆ ಬಂದಮೇಲೆ ನಂಗೆ ಅದೆಲ್ಲ ತಪ್ಪು. ದುಡ್ಡನ್ನ ಮಿನಿಮಮ್ ಇನ್ಕಮ್ ಹೇಗೆ ಡಬಲ್ ಮಾಡ್ಬೋದು, ದುರಾಸೆ ಇಲ್ದಂಗೆ ಹೆಂಗೆ ಬದುಕ್ಬೋದು ದುಡ್ಡಲ್ಲಿ ಅನ್ನೋ ಒಂದು ಅವೇರ್ನೆಸ್ ಬಂದಿದೆ. ಬಟ್ ಇನ್ನು ನೆಕ್ಸ್ಟ್ 15 ಡೇಸಲ್ಲಿ ನೀಟಾಗಿ ಪ್ರಾಕ್ಟಿಕಲ್ ಸೆಷನಲ್ಲಿ ಕೋಆರ್ಡಿನೇಟರ್ಸ್ ಜೊತೆ ಹೇಗೆ ಕಲ್ತೀವಿ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಜಸ್ಟ್ ಅರ್ಥ ಮಾಡ್ಕೊಂಡಿದ್ದೀವಿ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗಲೇ ಇಟ್ ವಿಲ್ ಫುಲ್ ಫ್ಲೆಡ್ಜ್ ಆಫ್ ನಾಲೆಡ್ಜ್. 3 ದಿವಸ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ರಿಯಲಿ ಇದು ಐ ಓಪನಿಂಗ್ ಸೆಷನ್ ಆಗಿದೆ. ಇನ್ನು ತುಂಬ ಕಲ್ತಿದ್ದೀನಿ 3 ಡೇಸು. ಅದಾದಮೇಲೆ ಏನು ಅಂತ ಅಂದರೆ ನಾಳೆಯಿಂದ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಗೊತ್ತಾಗುತ್ತೆ. ಮತ್ತು ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಇದರಿಂದ ನಮಗೆ 3 ದಿವಸ ಹೇಳ್ಕೊಟ್ಟಿದ್ದಾರೆ. ಕ್ಲೀನಾಗಿ ತೀಡಿದ್ದಾರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಏನು ಪ್ರೋಸೆಸ್ ಕಂಪ್ಲೀಟ್ A to Z ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಬೇರೆ ಚಾನಲ್ಸ್ ರೆಫರ್ ಮಾಡ್ತಿದ್ದೆ, ಆದರೆ ಇಲ್ಲಿ ಬಂದಾದಮೇಲೆ ರಿಯಾಲಿಟಿ ಗೊತ್ತಾಗಿದೆ, ಫ್ಯಾಕ್ಟ್ಸ್ ಗೊತ್ತಾಗಿದೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ನ ಹೆಂಗೆ ಡಿಸೈನ್ ಮಾಡಿದ್ದಾರೆ, ನಾವು ಹೆಂಗೆ ಅರ್ನ್ ಮಾಡ್ಬೋದು ಅದು ಗೊತ್ತಾಗಿದೆ. ಸೊ ಥ್ಯಾಂಕ್ ಯು TD Academy ಆ್ಯಂಡ್ ಮನೋಜ್ ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಇವನ್ ಹಣ ಇದೆ ಹೇಳಿನೂ ಗೊತ್ತಿತ್ತು, ಬಟ್ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಳೋ ಒಂದು ಐಡಿಯಾ ಇರಲಿಲ್ಲ. ಸೊ ಇಲ್ಲಿ ಬಂದು ಟೀಚಿಂಗ್ ಎಲ್ಲ ಒಳ್ಳೆ ರೀತಿ ಮಾಡಿದ್ದಾರೆ. ಸೊ ನಮಗೆ ಜಸ್ಟ್ ಐಡಿಯಾ ಬಂದಿದೆ. ಇದರ ಮೇಲೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಸ್ವಲ್ಪ ನಾಲೆಜನ್ನು ಗೇನ್ ಮಾಡಿಕೊಂಡು ಮತ್ತು ಪ್ರಾಬ್ಲಿ ಐ ಥಿಂಕ್ ವಿ ಕ್ಯಾನ್ ಬಿ ಎ ಗುಡ್ ಟ್ರೇಡರ್ ಐ ಥಿಂಕ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಅಂದರೆ ಒಳ್ಳೆ ಟ್ರೈನಿಂಗ್ ಸೆಂಟರು, ಎಲ್ಲರೂ ಇಲ್ಲಿಗೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಬೇಸಿಕಲಿ TD Academyಗೆ ಎಂಟ್ರಿ ಕೊಡುವಾಗ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿ ಎಂಟ್ರಿ ಕೊಟ್ಟಿದ್ದು. ಫಸ್ಟ್ ಡೇನೇ ಕ್ಲಾಸಲ್ಲಿ TD Academy ಫುಲ್ ಫಾರ್ಮ್ ಆಫ್ TD Academyನ ಕೇಳಿದ ತಕ್ಷಣವೇ ಇಟ್ ವಾಸ್ ವೆರಿ ಇಂಪ್ರೆಸಿವ್. ಈ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಬಂದರೂ ಕೂಡ ಒಳ್ಳೆ ಬೇಸಿಕ್ಸ್ ಕೊಟ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದ TD Academy ಆ್ಯಂಡ್ ಐ ವಿಶ್ ಇದೇ ಥರ ಮೋಸ್ಟ್ ಯೂತ್ಸ್ should come to this platform and grow as a good trader. TD Academy ತುಂಬ ಚೆನ್ನಾಗಿದೆ. ನಾವು ಕೊಡೋ 6,500 ಏನೇನು ಅಲ್ಲ, ಇಲ್ಲಿ ತುಂಬ ಕಲಿತೀವಿ ನಾವು. ನೀವು ಮನೇಲಿ ಇದ್ಕೊಂಡು ಬೇರೆಯವ್ರೇನೋ ಹೇಳಿದ್ರು ಅಂತ ದುಡ್ಡು ಕೊಡೋದಕ್ಕಿಂತ ಇಲ್ಲಿ ಬಂದು ನೀವು ಕಲ್ತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ TD Academy. ನೀವು ಬಂದು ಒಂದ್ಸರಿ ಅಟೆಂಡ್ ಮಾಡಿ ಕ್ಲಾಸ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾನು ಬಂದಿರೋದು ಬಳ್ಳಾರಿಯಿಂದ. ನನಗೆ ಮೊದಲು ಇದು ಶೇರ್ ಮಾರ್ಕೆಟ್ ಅಂದರೆ ಏನು ಜೀರೋ ನಾಲೆಜ್ ಇತ್ತು. ಆದರೆ ಯೂಟ್ಯೂಬ್ ಚಾನಲ್ಸ್ ನೋಡಿ ಮತ್ತು ನಮ್ಮ ಫ್ರೆಂಡ್ ಅವರು ಉಮಾ ಅವರು ಸ್ವಲ್ಪ ಹೇಳಿದ್ರಿಂದ ಬಂದಿದ್ದೀವಿ. ನಮ್ಮ ಲೈಫ್ನ ಏನು ಸರ್ವೆ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗಲ್ಲ. ನಾವು ಏನೇನೋ ಯೋಚನೆ ಮಾಡ್ತಿದ್ದೆ, ಏನಾದರೂ ಬೇರೆ ಬಿಸ್ನೆಸ್ ಮಾಡೋಣ ಅಂತ. ಅದಕ್ಕೂ ಬಂಡವಾಳ ಜಾಸ್ತಿ ಬೇಕು. ಆದರೆ ಇದು ಕೆಲವೊಂದರಲ್ಲಿ ನಾವು ಕೇಳ್ತಾ ಇದ್ದರೆ ಕಡಿಮೆ ಅಮೌಂಟಿಂದ ಕೂಡ ಮಾಡಬಹುದು ಅನ್ನೋದು, ಮತ್ತು ಮೆಂಟರ್ಸ್ ಇದ್ದಾರೆ ಅನ್ನೋ ಒಂದು ಧೈರ್ಯ ಇದೆ. ಇದು ನಮ್ಮ ಜೊತೆ ನಾವು ಪಿಕಪ್ ಆಗೋವರೆಗೂ ಇವ್ರು ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈ 3 ದಿನದಲ್ಲಿ. ಅದಕ್ಕೋಸ್ಕರ ನಾನು TD Academyಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಅಕಾಡೆಮಿಗೆ ಬನ್ನಿ ಅಂತ ಕೂಡ ನಾನು ರೆಫರೆನ್ಸ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು. ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಟ್ರೇಡಿಂಗ್ ಬಗ್ಗೆ, ಬಟ್ ಇಲ್ಲಿ ಬಂದಮೇಲೆ ತುಂಬ ನಾಲೆಡ್ಜ್ ಸಿಕ್ಕಿದೆ. ಟ್ರೇಡಿಂಗ್ ಹೆಂಗೆ ಮಾಡೋದು ಮತ್ತು ತುಂಬ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇಲ್ಲಿ ಈ TD Academyಗೆ ಬಂದು ಎಲ್ಲರೂ ಜಾಯ್ನ್ ಆಗಬೇಕು ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ನಾನು ಹೇಳ್ತೀನಿ. ನಾನು ಹುಬ್ಳಿಯಿಂದ. ಇವಾಗ ಇಲ್ಲೇ ಸೆಟ್ಲ್ ಆಗಿದ್ವಿ ಬೆಂಗಳೂರಿನಲ್ಲಿ. ಫಸ್ಟ್ ಸ್ಟಾಕ್ ಮಾರ್ಕೆಟ್ ನನ್ನ ತಲೆಯಲ್ಲಿ ಬಂದುಬಿಟ್ಟು ಟೋಟಲಿ ಲಾಸ್ ಕಡೆ ಹೋಗ್ತೀವಿ, ಅದರಲ್ಲಿ ಏನೂ ಇಲ್ಲ, ವಿ ಯೂಸ್ ಟು ಫಾಲ್ ಇನ್ ಅ ಲಾಸ್, ಡೋಂಟ್ ಇನ್ವೆಸ್ಟ್ ಅಂತ ಹೇಳ್ತಿದ್ದೆ. ಬಟ್ ನನ್ನ ಮನೆಯವರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿ ಬಂದಿದ್ದೀನಿ. ಆ ಥರ ಏನೂ ಥಿಂಕ್ ಮಾಡಬೇಡ, ಫಸ್ಟ್ ಕಲಿಬೇಕು, ಕನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನಿನ್ಗೆ ಏನಂತೆ ಗೊತ್ತಾಗುತ್ತೆ ಅಂತ ಹೇಳಿದ ಮೇಲೆ ನಾನು ಇದೊಂದು ಸ್ಟೆಪ್ ತೊಗೊಂಡಿದ್ದೇನೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಅ ಬೆಟರ್ ಫ್ಯೂಚರ್ ಫಾರ್ ಮೀ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಏನೇನು ಐಡಿಯಾ ಇಲ್ಲ ಶೇರದು. ಸುಮ್ಮನೆ ಯಾವ ಟೈಮಲ್ಲಿ ದುಡ್ಡು ಹಾಕಬೇಕು, ಹೇಗೆ ಶೇರ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ವಿಷಯ ಇಷ್ಟೊಂದೆಲ್ಲ ಇರುತ್ತಾ ಶೇರು ಅಂತ ಅಂದ್ಕೊಂಡ್ವಿ. ಇಲ್ಲಿ ಬಂದಮೇಲೆ ಒಂದು ವಿಶ್ವಾಸ ಬಂತು, ಧೈರ್ಯ ಬಂತು. ಮತ್ತು ಇಲ್ಲಿ ಟೀಚಿಂಗು ಕೂಡ ತುಂಬ ಚೆನ್ನಾಗಿದೆ. ಸ್ಟಾಫು, ವೇ ಆಫ್ ಎಕ್ಸ್ಪ್ಲನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ನಾವು ಮುಂದೆ ಬೆಳೆಸ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಹೆಸರು ಉಮಾದೇವಿ ಎಸ್.ಆರ್ ಅಂತ, ಬಳ್ಳಾರಿಯಿಂದ ಬಂದಿದ್ದೀನಿ. ನನ್ನ ಫ್ಯಾಮ್ಲಿಯಲ್ಲಿ ನನ್ನ ಹಸ್ಬೆಂಡು ಮತ್ತು 20 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದಾರೆ.
ಆದರೆ ಯಾವುದೇ ಒಂಥರ ಆಸ್ತಿ ಅಂತೂ ಮಾಡೋಕ್ಕಾಗಿಲ್ಲ. ಈವನ್ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಟ್ಟಿಲ್ಲ ನಾವು. ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ 1 ವರ್ಷದ ಹಿಂದ್ಗಡೆಯಿಂದಲೇ ಗೊತ್ತಾಗಿದೆ. ಅದು ಲಾಂಗ್ ಟರ್ಮ್ ಮಾತ್ರ ಗೊತ್ತಾಗಿತ್ತು. ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದು ಆಪ್ಷನಲ್ ಸೆಲ್ಲಿಂಗ್ ಅದೆಲ್ಲ ಕಲ್ತ್ಕೊತಾ ಇದ್ದೀನಿ. ಆಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ನನಗೆ ಮುಂಚೆ ಟಿ ಡಿ ಅಕಾಡೆಮಿಗೆ ಬರೋಕ್ಕಿಂತ ಮುಂಚೆ ಏನೂ ಐಡಿಯಾ ಇರಲಿಲ್ಲ. ದುಡ್ಡು ಮಾಡಬೇಕಂತ ಬಂದೆ, ಕಲಿಬೇಕು ಏನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಅಚೀವ್ ಮಾಡಬೇಕಂತ ಟಿ ಡಿ ಅಕಾಡೆಮಿ ಚೂಸ್ ಮಾಡಿ ಬೆಸ್ಟ್ ಕೋಚಿಂಗ್ ಇದೆ. ಫಸ್ಟ್ ಎಲ್ಲರೂ ದುಡ್ಡು ಮಾಡಬೇಕು ಅಂತ ಅನ್ಕೋತಾರೆ, ಆದರೆ ಅವ್ರಿಗೆ ಯಾವ ನಾಲೆಜ್ ಇರಲ್ಲ. ಆ ನಾಲೆಜ್ ಬೇಕು ಅಂದರೆ ಟಿ ಡಿ ಅಕಾಡೆಮಿಗೆ ಬರಬೇಕು. ಎಲ್ಲರೂ ದುಡ್ಡು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ, ನಾಲೆಜ್ ತಗೊಂಡು ದುಡ್ಡು ಮಾಡೋದು ಬೆಸ್ಟ್. ನಾನು ಟಿ ಡಿಗೆ ಬಂದಮೇಲೆ ತುಂಬ ಕಲಿತೆ. ಸರ್ ನಾವು ಇಲ್ಲಿ ಮುಂಚೆ ಬರೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂಚೂರು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಎಷ್ಟು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇಷ್ಟು ಈ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ಬೇಸಿಕ್ಲಿ ರಿಸ್ಕ್ನ ಏನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಕಲಿಸ್ಕೊಟ್ಟಿದ್ದಾರೆ. ಮತ್ತು ಏನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಮತ್ತು ಅದರಲ್ಲಿ ಸ್ಟಾಕಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೇನೆಲ್ಲ ನಮಗೆ ಬೇಸಿಕ್ಕಿಂತ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳಿಕೊಟ್ಟಿದೆ. ಥ್ಯಾಂಕ್ ಯು ಟಿ ಡಿ. ಹಲೋ, ನನ್ನ ಹೆಸರು ಯೋಗಿರಾಜ್ ಅಂತೇಳಿ. ನಾನು ಇಲ್ಕಲಿಂದ ಬಂದಿರೋದು. ನಾನು 3 ಮಂತ್ಸಿಂದ ಇಲ್ಲಿ ಶೇರಿಂಗ್ ಮಾಡ್ತಾ ಇದ್ದೀನಿ. ಮನೋಜ್ ಸರ್ ಹತ್ರ ಬಂದ ಮೇಲೆ ನನಗೆ ಗೊತ್ತಾಗ್ತಿದೆ ಈ ಥರ ಸ್ಟ್ರಾಟರ್ಜೀಸ್ ಇದ್ದಾವೆ, ಈ ಥರ ಸ್ಟಾಪ್ ಲಾಸ್ನ ಇಡಬೇಕು ಅಂತೆಲ್ಲ ಗೊತ್ತಾಗ್ತಿರೋದು. ಬಟ್ ಮನೋಜ್ ಸರ್ ಟೀಚಿಂಗ್ ಮಾತ್ರ ಸೂಪರ್ ಆಗಿತ್ತು. ಮತ್ತು ಇದರಲ್ಲಿ ತಿಳ್ಕೊಳೋದು ಏನಂತಂತಂದರೆ ಇವೆಲ್ಲ ಸ್ಟ್ರಾಟರ್ಜೀಸ್ ಇದು ಸೆಟ್ ಮಾಡೋದು ಹೇಗೆ, ಅದರಿಂದ ಹೇಗೆ ಕಲಿಬೇಕು ಅನ್ನೋದೊಂದು ನಮಗೊಂದು ಐಡಿಯಾ ಬಂದಿದೆ. ಮನೋಜ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು KG ಇರೋರು ಅಂತಂದು ಹಾವೇರಿಂದ ಬಂದನಿ. ಇದು ಶೇರ್ ಮಾರ್ಕೆಟ್ ಅಂದರೆ ಎಲ್ಲರಿಗೂ ಭಯ ಇದೆ. ಆ ಒಂದು ಭಯ ಹೋಗಲಾಡಿಸೋ ಒಂದು ಮೊದಲ ಮೆಟ್ಟಲು ಅಂತ ಹೇಳ್ಬೋದು. ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ 1 ಇಯರಿಂದ ನನ್ನ ಹಸ್ಬೆಂಡು ಇದನ್ನು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ರು. ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಹಿಂದೆ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರೆ. ಆ ಗುರು ಮನೋಜ್ ಸರ್ ಇದ್ದಾರೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಟಿ ಡಿ ಅಕಾಡೆಮಿಗೆ ಒಂದು ತುಂಬ ಪಿಲ್ಲರ್ ಅಂತಲೇ ಹೇಳ್ಬೋದು. ಅವರು ನಮಗೆ ಎಲ್ಲಿ ಏನು ತಪ್ಪು ಮಾಡಿದಾಗ ಏನಾಗುತ್ತೆ, ದುರಾಸೆ ಇಟ್ಕೊಂಡ್ರೆ ಏನಾಗುತ್ತೆ, ಯಾವ ಥರ ಬೈ ಮಾಡಬೇಕು, ಯಾವ ಥರ ಸೆಲ್ಲಿಂಗ್ ಮಾಡಬೇಕು, ಇದನ್ನೆಲ್ಲ ತುಂಬ ಚೆನ್ನಾಗಿ ಕೆಲವೊಂದು ತುಂಬ ಅತಿ ಸೂಕ್ಷ್ಮವಾದ ತಪ್ಪುಗಳನ್ನು ನಮಗೆ ತಿಳಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಟಿ ಡಿ ಅಕಾಡೆಮಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಈ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಥ್ಯಾಂಕ್ ಯು. ಟಿ ಡಿ ಅಕಾಡೆಮಿ ತುಂಬ ಚೆನ್ನಾಗಿದೆ. ಶೇರ್ ಮಾರ್ಕೆಟ್ ಬರೋಕ್ಕೆ ಮುಂಚೆನೇ ತಿಳ್ಕೊಂಡು ಬರೋದು ಬೆಟ್ರು ಅನಿಸುತ್ತೆ. ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡ್ರೆ ಆರಾಮಾಗಿ ಟ್ರೇಡಿಂಗ್ ಮಾಡ್ಬೋದು. TD Academy is good for learning share market from the basics. Don't think it is not gambling, it is one type of business. But my personal suggestion is first learn then invest. ನಾನು ಹೊಸಪೇಟೆಯಿಂದ 3 ದಿನದ ಕೆಳಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನೂ ನಾಲೆಜ್ ಇದ್ದಿಲ್ಲ. ಸೊ 3 ದಿನದ ಕೋರ್ಸ್ ಅಟೆಂಡ್ ಮಾಡಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಏನು ಮತ್ತು ಹೇಗೆ ನಡೆಯುತ್ತೆ ಭಾಳ ತಿಳ್ಕೊಂಡಿದ್ದೀನಿ. ನೀವು ಇಲ್ಲಿ ಬಂದು ಕಲೀರಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಮನೋಜ್ ಸರ್ ಆಗಿರಲಿ ಒಂದೇ ಟಾಪಿಕ್ ನಿಮ್ಗೆ ಎಷ್ಟು ಸರ ಬೇಕಾದ್ರೆ ಸರ್ ಹೇಳ್ಕೊಡ್ತಾರೆ. ಹಾಗೆ ಸ್ಟಾಫ್ ಕೂಡ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಸೊ ಬಂದುಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತೀವಿ. ಟ್ರೇಡಿಂಗ್ ಬಗ್ಗೆ ಏನೂ ನಾಲೆಜ್ ಇದ್ದಿದ್ದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಬಂದಮೇಲೆ ಮಿನಿಮಮ್ ರಿಸ್ಕ್ ಇಟ್ಕೊಂಡು ಇಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂಥೇಳಿ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಸೊ ನನಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾಯಿದೆ. ಸೊ ಇಷ್ಟೆಲ್ಲ ಅರ್ನಿಂಗ್ ಇತ್ತು ಅಂತ ನನಗೆ ನಿಜವಲ್ಲೂ ಗೊತ್ತಿದ್ದಿಲ್ಲ. ಬಟ್ ಚೆನ್ನಾಗಿದೆ. ಇನ್ನು ಹೀಗೆ ಈಗ ನೀವು ಹೇಳ್ಕೊಡ್ತಾ ಮಾಡಿದಾಗ ಮಾತ್ರ ಇದನ್ನು ಹೀಗೆ ಕಂಟಿನ್ಯೂ ಮಾಡಿ. ಈ ಒಂದು ಎಲ್ರಿಗೂ ಒಂದು ಇಲ್ಲಿ ಬರೋಕ್ಕೆ ಇನ್ನೂ ಮೋಟಿವ್ ಸಿಗುತ್ತೆ. ಬಟ್ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ರಮೇಶ್ ಅಂದ್ಬಿಟ್ಟು ಒಂದು ಹೇಳ್ಬಿಟ್ಟು ಬಿಗಿನರ್ ನಾನಿಲ್ಲ. ಬಟ್ ಇಲ್ಲಿ ಬಂದ ಟಿ ಡಿ ಅಕಾಡೆಮಿ ಬಂದಮೇಲೆ ಮೂಲಭೂತ ಸೌಕರ್ಯ ಇರ್ಬೋದು, ಮತ್ತು ಇಲ್ಲೇ ಟಿ ಡಿ ಸ್ಟಾಫ್ಸ್ ಇರ್ಬೋದು, ಮತ್ತು ಮನೋಜ್ ಸರ್ ಆ ಪಾಠ ಮಾಡಬೇಕಾದ್ರೆ ಅದ್ರ ಇನ್ವಾಲ್ವ್ಮೆಂಟ್ ಇರ್ತಾರೆ ಪೂರ್ತಿ, ಬೇರೆ ಕಡೆ ಗಮನ ಕೊಡೋದಲ್ಲ ಇದು ಮಾಡ್ತಾರೆ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಮನೋಜ್ ಸರ್ ಹೇಳ್ಕೊಟ್ಟಿದ್ದು ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಲಿತ್ರೆ ನಾವು ಟ್ರೇಡಿಂಗ್ ಎಲ್ಲ ಮಾಡ್ಬೋದು ಅಂತ ಈಗ ಅನ್ನಿಸ್ತಾ ಇದೆ. ಸ್ವಲ್ಪ ಭರವಸೆ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ತುಂಬ ಧನ್ಯವಾದಗಳು ಅಂತ ಹೇಳ್ಬೇಕು. ಯಾಕಂದರೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ 2 ವರ್ಷದಿಂದ ಇದು ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಆಗಿದೆ, ಅಮೌಂಟು ಲಾಸ್ ಆಗಿದೆ. ಆವಾಗ ನಾನು ಬೈ ಮಾಡ್ತಾಯಿದ್ದೆ ಬರೀ. ಇವಾಗ ಎಡ್ಜಿಂಗ್ ಮನೋಜ್ ಸರ್ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಮುಂದಕ್ಕೆ ಯೂಸ್ ಆಗುತ್ತೆ. ಮುಂದೆ ವರ್ಚುವಲ್ ಟ್ರೇಡ್ ಮಾಡಿ ಮುಂದೆ ಟ್ರೇಡ್ ಮಾಡಬೇಕು ಅಂತ ಆಸಕ್ತಿ ಇದೆ. ತುಂಬ ಥ್ಯಾಂಕ್ ಯು. ಟಿ ಡಿ ಅಕಾಡೆಮಿಗೆ ಬರೋಕ್ಕೂ ಮುಂಚೆ ನಾವು ಬರೀ ಇಂಟ್ರಾಡೇಲಿ ಮಾತ್ರ ದುಡ್ಡಿರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಬಂದಮೇಲೆ ಕ್ಯಾಶ್ ಮಾರ್ಕೆಟಲ್ಲೂ ನಾವು ದುಡ್ಡು ಮಾಡ್ಬೋದು, ಸೇಫಾಗಿ ಟ್ರೇಡ್ ಮಾಡ್ಬೋದು ಅಂತ ಟಿ ಡಿ ಅಕಾಡೆಮಿಗೆ ಬಂದಮೇಲೆ ಗೊತ್ತಾಗಿದೆ. ಟಿ ಡಿ ಅಕಾಡೆಮಿ ಬಗ್ಗೆ ಮುಂಚೆ ಯೂಟ್ಯೂಬಲ್ಲಿ ನೋಡಿದ್ದೆ. ಅದರದ್ದು ಯಾವ ಥರ ಏನು ಹೇಳ್ತಾರ ಅಂತ ಗೊತ್ತಾಗಿರಲಿಲ್ಲ. ನಾನು ಶೇರ್ ಮಾರ್ಕೆಟ್ ಬಗ್ಗೆನೂ ಜಾಸ್ತಿ ಅಷ್ಟೊಂದು ಗೊತ್ತಿದ್ದಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಎಲ್ಲನೂ ಹೇಗೆ ಯಾವ ಥರ ಮಾಡೋದು ಏನು ಅಂತ ಎಲ್ಲ ಗೊತ್ತಾಯಿತು. ಸೊ ಮುಂದೆ ನಾನು ಇದರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಎವ್ರಿವನ್. ಸೊ ಏನು ನಿಮ್ಮ 3 days ಕ್ಲಾಸಸ್ ಮುಗಿಸಿದಿರಲ್ಲ, ನಾಳೆಯಿಂದ ಪ್ರಾಕ್ಟಿಕಲ್ಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಮಾಡಿ. ಸೊ ಏನೇ ಒಂದು ಡೌಟ್ಸ್ ಇದ್ದರೂ ನಮ್ಮ ಸ್ಟಾಫ್ ನಂಬರ್ ಸಹ ಎಲ್ಲ ಕಡೆ ಹಾಕಿದ್ದೀವಿ. ಸೊ ಮೋರ್ ದೆನ್ 30 ಮೆಂಬರ್ಸ್ ಟ್ರೈನರ್ಸ್ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಏನೇ ಡೌಟ್ಸ್ ಇದ್ದರೂ ಕೇಳ್ಕೊಂಡು ತಿಳ್ಕೊಳ್ಳಿ. ಸೊ ಯಾವುದೇ ರೀತಿಯಾದ ಟಿಪ್ಸನ್ನು ಕಾಲ್ ತಗೊಳ್ಳೋದು ಅವು ಮಾಡಬೇಡಿ. ಯಾರೇ ಕಾಲ್ ಕೊಡ್ತೀನಾದ್ರು ಫಸ್ಟ್ ಕಾಲಿಗೆ ಬಿದ್ದುಬಿಡಿ. ಸೊ ಅಕೌಂಟ್ ಹ್ಯಾಂಡ್ಲಿಂಗು ಯಾರಿಗೂ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಎಷ್ಟೇ ಕಷ್ಟ ಆದರೂ ಕಲ್ತ್ಕೊಳ್ಳಿ. ಮೇ ಬಿ ಕಲಿಯೋದು ಒಂದು ತಿಂಗಳು 2 ತಿಂಗಳು ಕಷ್ಟ ಆಗ್ಬೋದೇನೋ, ಒಂದು 2 months ಕಷ್ಟದ ಫೇಸ್ ಇದ್ದೇ ಇರುತ್ತೆ. ಯಾವುದೂ ಅಷ್ಟು ಈಸಿಯಾಗಿ ನಡೆಯೋಲ್ಲ ಲೈಫಲ್ಲಿ. ಶೇರ್ ಮಾರ್ಕೆಟಲ್ಲೂ ಅಷ್ಟು ಈಸಿಯಾಗಿ ನೀವು ದುಡ್ಡು ಮಾಡಲ್ಲ, ಬಟ್ ನಿಧಾನಕ್ಕೆ ಕಲ್ತರೆ ಈಸಿಯಾಗಿ ದುಡ್ಡು ಮಾಡ್ಬೋದು. ಅದಕ್ಕೆ ನಿದರ್ಶನಗಳು ತುಂಬ ಇದ್ದಾವೆ. ನೀವು ನೋಡಿದ್ದೀರ ಸಾಧಕರಲ್ಲಿ ತುಂಬ ಜನ ಫಸ್ಟು 2-3 months ದುಡ್ಡು ಮಾಡಲ್ಲ. TD ಅಕಾಡೆಮಿಗೆ ಬಂದರೂ ಸಹ ಸ್ವಲ್ಪ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ, ಬಟ್ ಕಡಿಮೆ ಕಳ್ಕೊತಾರೆ. ದಟ್ ಈಸ್ ದ ಪವರ್ ಆಫ್ ಹೆಡ್ಜಿಂಗ್. ಕಳ್ಕೊಂಡ್ರೂ 3,000 5,000 ಅಷ್ಟೇ ಕಳ್ಕೊತಾರೆ. ಲಕ್ಷಗಳು ಕೋಟಿಗಳು ಕಳ್ಕೊಳ್ಳೋ ಚಾನ್ಸೇ ಇಲ್ಲ. ಹೆಡ್ಜಿಂಗ್ ಕಲ್ತ್ರೆ ಹೆಜ್ಜೆ ಹೆಜ್ಜೆಗೂ ದುಡ್ಡಿರುತ್ತೆ. ಸೇಫಾಗಿ ದುಡ್ಡು ಮಾಡಿ, ಸೇಫಾಗಿ ಹೆಜ್ಜೆ ಇಡಿ. ಯಾಕಂದರೆ ಒಂದೊಂದು ಹೆಜ್ಜೆನೂ ಕೇರ್ಫುಲ್ಲಾಗಿ ಇಡಬೇಕು. ಒಂದೇ ಒಂದು ಬಟನಲ್ಲಿ ನೀವು ದುಡ್ಡು ಮಾಡ್ಬೋದು, ದುಡ್ಡು ಕಳ್ಕೊಬೋದು. ಸೊ ಒಂದು ಬಟನ್ ಪ್ರೆಸ್ ಮಾಡೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಬಟನ್ಗಳನ್ನು ಒತ್ತಿ. ಏನೋ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಫ್ಲೈಟ್ ಥರ ಟೇಕ್ ಆಫ್ ಆಗಿಬಿಡುತ್ತೆ, ಹೋಗ್ಬಿಡ್ತೀವಿ ಅಂತಲ್ಲ, ಅದೇ ಥರ ಕ್ರ್ಯಾಶು ಸಹ ಆಗ್ಬೋದು. ಸೊ ಸೇಫಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. TD ಅಕಾಡೆಮಿ ಅಂತಂದರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಟಿ ಅಂದರೆ ಟ್ರಸ್ಟು, ಅದು TD ಅಕಾಡೆಮಿ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಗಂಥ ಗುರುಗಳು ಸಿಕ್ಕಿದ್ದಾರೆ. ಮನೋಜ್ ಸರ್ ಅಂತ ಗುರುಗಳ ಕೈ ಕೆಳಗಡೆ ನಾವು ಕಲಿಯೋದಾಗಿರ್ಬೋದು, ಇಲ್ಲ ಟ್ರೇಡ್ ಮಾಡೋದಾಗಿರ್ಬೋದು, ಇನ್ವೆಸ್ಟ್ ಮಾಡೋದಾಗಿರ್ಬೋದು, ನಮಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಈ ರೀತಿ ಬಿಡಿಸಿ 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 ನೀವೆಲ್ಲಿ ದುಡ್ಡು ಮಾಡ್ಬೋದು, ಎಲ್ಲಿ ಕಳ್ಕೊಳ್ತೀರಾ, ಏನು ಮಾಡ್ತಿದ್ದ ಪ್ರತಿಯೊಂದು ಬಿಡಿಸಿ ಬಿಡಿಸಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿ ಇದೆ ಈ ಇನ್ಸ್ಟಿಟ್ಯೂಟಲ್ಲಿ. ಒಳ್ಳೆ ಮೆಂಟರ್ಸ್ಗಳಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಏನೇ ಹೇಳಿದ್ರು ಯಾವುದೇ ರೀತಿ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ, ಸೊ ನಮ್ಮ ಸ್ವಂತ ಮನೆ ಮಕ್ಕಳು ಸದಸ್ಯರ ರೀತಿಯಲ್ಲಿ ಬಂದವರು ಸಪೋರ್ಟ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಸೊ ಈ ಟ್ರಸ್ಟು ಈ ರೀತಿದ ಈ TD ಅಕಾಡೆಮಿ ಸೊ 4 ಬ್ರಾಂಚ್ ಅಷ್ಟೇ ಇದೆ ಅಂತ ಹೇಳ್ತಿದ್ರೆ, ಇಡೀ ಕರ್ನಾಟಕದಲ್ಲಿ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮನೋಜ್ ಸರ್ಗೆ. ಯಾಕಂದರೆ ನಿಮ್ಮಂಥವ್ರು ತುಂಬ ಜನಗಳು TD ಅಕಾಡೆಮಿಗೆ ಬರ್ತಿದ್ದಾರೆ. ಸೊ ಯಾವಾಗ ಬರ್ತಾ ಇದ್ದಾರೆ, ಸ್ವಲ್ಪ ಕಳ್ಕೊಂಡು ಬರ್ತಾ ಇದ್ದಾರೆ. ಆ ಕೆಲಸಗಳನ್ನ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೇಳಿ. ಯಾರೂ ಸಹ ದುಡ್ಡನ್ನು ಕಳ್ಕೊಂಡು ಬರಬೇಡಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಗೌರವ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ದುಡ್ಡಿಗೆ ಅದರದ್ದೇ ಆದ ಬೆಲೆ ಇರುತ್ತೆ. ಸೊ ಬಂದು ನೀವು ಇಲ್ಲಿ ಕಲ್ತ್ಬಿಟ್ಟು ನೀವು ಎಷ್ಟು ಬೇಕಾದರೂ ದುಡೀರಿ, ಎಷ್ಟು ಬೇಕಾದರೂ ಅರ್ನ್ ಮಾಡಿ. ಸೊ ಕಳ್ಕೊಳಕ್ಕೆ ದಯವಿಟ್ಟು ಯಾರೂ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಮನಿ ಮತ್ತು ಟೈಮು. ಸೊ ಯಾರೂ ಸಹ ದುಡ್ಡನ್ನು ಕಳ್ಕೊಬೇಡಿ. ಸೊ TD ಅಕಾಡೆಮಿ ಪ್ರತಿ ತಾಲೂಕಲ್ಲೂ ಸಹ ಬ್ರಾಂಚಸ್ಸು ಓಪನ್ ಮಾಡ್ಕೊಬೇಕು. ಬಟ್ ಮನೋಜ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ರೀತಿ ಎಲ್ಲೂ ಸಹ ಬಿಡಿಸಿ ಪ್ರತಿಯೊಂದನ್ನು ಕೈ ಹಿಡಿದು ನಡೆಸೋವಂಥವ್ರು ಯಾರಾದರೂ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾರಾದರೂ ಕೈ ಹಿಡಿದು ನಡೆಸೋವಂಥವ್ರು ಇದ್ದರೆ ಅದು ಮನೋಜ್ ಸರ್ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಈ ರೀತಿ ಎಲ್ಲೂ ನಾನು ನೋಡೇ ಇಲ್ಲ ಹೇಳ್ಕೊಟ್ಟಿರೋದು. ಯಾಕಂದ್ರೆ ಬೇರೆಯವರೆಲ್ಲ ಸೊ ಏನಪ್ಪ ಅಂತಂದ್ರೆ ಏನೋ ಪ್ರೆಸರಾಗೆ ನೀವು ಒಂದು ರಿವ್ಯೂ ಕೊಡಿ, ನೀವು ನಮ್ಗೆ ರಿವ್ಯೂ ಕೊಡಿ ಅಂತಾರೆ. ಬಟ್ ಎಲ್ಲಾದರೂ ಆನೆಸ್ಟಾಗಿ ರಿವ್ಯೂ ಕೊಟ್ಟಿರೋ ಅಂಥವ್ರು ಯಾರಾದರೂ ಇದ್ದರೆ ಸೊ ಅದು TD ಅಕಾಡೆಮಿಲಿ ಕಲ್ತಿರೋ ಸ್ಟೂಡೆಂಟ್ಸ್ ಮಾತ್ರ ಆನೆಸ್ಟ್ ರಿವ್ಯೂ ಕೊಡ್ದೋದು. ಬೇರೆಯವರೆಲ್ಲ ಏನಪ್ಪ ಅಂತಾರೆ ಏನೋ ಪ್ರೆಸರಾಗೆ ಅವ್ರು ಹೇಳಿಸ್ಬೋದು. ಬಟ್ TD ಅಕಾಡೆಮಿಲಿ ಮಾತ್ರ ಪ್ರತಿಯೊಬ್ಬರು ಕೇಳ್ತಾ ಇರೋರು ಅರ್ಥ ಮಾಡ್ಕೊಳ್ಳಿ. TD ಅಕಾಡೆಮಿಲಿ ಆನೆಸ್ಟಾಗಿ ರಿವ್ಯೂಸ್ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದೂ ನೀವು ಅರ್ಥ ಮಾಡಿಕೊಂಡು ಇಲ್ಲಿ ಬಂದು ಫಸ್ಟ್ ಇಲ್ಲಿ ಕಲೀರಿ. ಪ್ರತಿಯೊಂದು ಫಸ್ಟ್ ಬಂದು ಕಲೀರಿ. ಕಲ್ತ್ಬಿಟ್ಟು ನೀವು ಟ್ರೇಡ್ ಮಾಡಿ. ಮನೋಜ್ ಸರ್ಗೆ ಮತ್ತು TD ಅಕಾಡೆಮಿ ಸಂಸ್ಥೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.